ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಭಾಳ ಚೆನ್ನಾಗಿರುವಂತಹ ಚನ್ನಂಗಿ ಕಾಳಿನ ಪಲ್ಯ ತೊಗೊಂಡು ಬಂದೆವು. ಏಕದಂ ಪದ್ಧತಿಯಾಗಿ ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂತಹ ಈ ಒಂದು ಪಲ್ಯ ನಿಮಗೆ ಭಾಳ ಇಷ್ಟ ಆಕೈತಿ ರೀ. ಕಾಳು ಪಲ್ಯ ಅನ್ನಕ್ಕೆ ಮೊಸರು ಜೊತೆ ತಿನ್ನಕ್ಕೆ ಭಾಳ ಜನಕ್ಕೆ ಪ್ರೀತಿ ಇರ್ತೈತಿ. ಹಾಗಾದ್ರೆ ಇವತ್ತು ನೋಡಿದಾಗ ನೋಡಿಬಿಡ್ನು ಈ ಒಂದು ಕಾಳು ಪಲ್ಯ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್. ಒಂದು ಅರ್ಧ ಕಪ್ ನಾವಿಲ್ಲಿ ಚೆನ್ನಾಗಿ ಕಾಳು ಮಸೂರ್ ದಾಲ್ ಅಂತೀರಿ ನೋಡ್ರಿ, ಅದರದ ಕಾಳು ಅಷ್ಟೇ. ಹಂಗೆ ಆ ಒಂದು ಕುಕ್ಕರ್ದಾಗ ಆ ಕಾಳನ್ನ ಹಾಕಿ 1 ಕಪ್ಪು ಏಲಕ್ಕಿ, ಸ್ವಲ್ಪ ದಾಲ್ಚಿನ್ನಿ, 1 ಪುಲಾವ್ ಎಲೆಯನ್ನು ಹಾಕಿ ಒಂದು ಸಲ ವಾಶ್ ಮಾಡಿದ ನಂತರ ಅದಕ್ಕೆ ಒಂದೀಟು ಅರಿಶಿನ ಪುಡಿ, ಹಂಗೆ ಒಂದು 1.5 ಕಪ್ ಅಂದ್ರೆ 1.5 ಕಪ್. ದೀಡ್ ಅಂದಾಗ ಭಾಳ ಜನ ಕೇಳ್ತೀರಿ ದೀಡ್ ಅಂದ್ರೆ ಏನಂತ. ದೀಡ್ ಅಂದ್ರೆ 1.5 ಕಪ್ಗೆ ಅಂತೀವಿ ನಾವು ಅಷ್ಟೇ ರೀ. ಆಮೇಲೆ ನೀವು ಅದನ್ನು 1 ವಿಜಲ ಹೊಡಿಸಿಬಿಟ್ಟು ಚಲೋ ತಂಗಿ ಈ ಒಂದು ಕಾಳು ಕುದ್ದು ಬರ್ರಿ. ಗೊತ್ತಾದ್ರಲ್ಲ, ಇಷ್ಟ ಆದ್ರೆ ಸಾಕು. ಇಷ್ಟಾಗನ ಕುದ್ದು ಬಿಡ್ತಾವೆ, ಮತ್ತೇನಾಗಂಗಿಲ್ಲ ರೀ. ಆಮೇಲೆ ನೆಕ್ಸ್ಟ್ ಅದ್ರಾಗಿಂದ ಈ ಏನೇನು ಹಾಕಿದ್ದೀವ್ರಿ ನಾವು, ಈ ಪುಲಾವ್ ಎಲೆ, ದಾಲ್ಚಿನ್ನಿ, ಕಪ್ಪು ಏಲಕ್ಕಿ ಇವೇನದಾವ್ರಲ್ಲ, ಇವನ್ನೆಲ್ಲದು ಕೆಲಸ ಮುಗ್ದೈತಿ. ಇವನ್ನ ನಾವು ತಕ್ಕೊಂಡ ಇಟ್ಕೊಂಡ್ಬಿಡ್ನು ಹೊರಗೆ. ಇನ್ನು ಒಂದು ಕಡಾಯಿ ಅಥವಾ ಒಂದು ಪಾನ್ಯಾಗ ಇಲ್ಲ ಯಾವುದ್ರ ಒಂದು ಪಾತ್ರದಾಗ ಎಣ್ಣೆ ಕೈ ಇಟ್ಟು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಜೀರಿಗೆ, ಹಂಗೆ 1-2 ಸಣ್ಣ ಹಸಿಮೆಣಸಿಕಾಯಿ, 1 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿರಿ. ಹಂಗೆ ಅದ್ರಾಗ ಒಂದಿಟ್ಟು ಇಂಗನ್ನು ಸೇರಿಸ್ರಿ. ಇಷ್ಟು ಹಾಕಿ ನೀವೇನು ಮಾಡಬೇಕು, ಈ ಉಳ್ಳಾಗಡ್ಡಿಯನ್ನು ಫ್ರೈ ಮಾಡ್ಕೋತ ಹೋಗ್ಬೇಕು. ನೋಡಿ, ಉಳ್ಳಾಗಡ್ಡಿ ಸ್ವಲ್ಪ ಹಿಂಗೆ ಸಣ್ಣಗೆ ಕಟ್, ಭಾಳ ಸಣ್ಣಲ್ಲ ಭಾಳ ದೊಡ್ಡನಲ್ಲ, ಆ ರೀತಿ ಕಟ್ ಮಾಡಿ ಫ್ರೈ ಮಾಡ್ತೀರಿ. ಅದಾದ್ಮೇಲೆ ಅದಕ್ಕೊಂದಿಟ್ಟು ಉಪ್ಪನ್ನು ಸೇರಿಸ್ರಿ. ಉಪ್ಪು ಸೇರಿಸಿ ಮತ್ತೊಮ್ಮೆ ನೀವು ಅದನ್ನು ಕರೆಕ್ಟಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೋತಾ ಹೋಗ್ರಿ. ಗೊತ್ತಾದ್ರಿ. ಇನ್ನು ನೆಕ್ಸ್ಟ್ ಏನು ರೀ ಅಂತಂದ್ರೆ, ಈ ಒಂದು ಪಲ್ಯ ಮಾಡೋಕೆ ಭಾಳ ಟೈಮ್ ಏನು ಹಿಡಿಯಂಗಿಲ್ಲ, ಜಲ್ದಿನೇ ಆಗ್ತದೆ. ಆಮೇಲೆ ಇದನ್ನು ಚಪಾತಿ, ರೊಟ್ಟಿ, ಅನ್ನ ಎಲ್ಲದ್ರ ಜೊತೆನೂ ಮಸ್ತಾಗಿನ ಕಾಂಬಿನೇಷನ್ ಆಗಿ ತಗೋಬೋದು. ಇನ್ನು ಇದ್ರಾಗ ಸ್ವಲ್ಪ ಕರಿಬೇವು, ಆಮೇಲೆ ನಾವು ಟೊಮೆಟೋನ ಹಾಕಾಕತ್ತೀವಿ. ಟೊಮೆಟೊ ಕರಿಬೇವು ಈ ಉಳ್ಳಾಗಡ್ಡಿ ಇರ್ತೈತೆ, ಇದೆಲ್ಲ ಇದ್ರನ ಪಲ್ಯ ಚಲೋ ಆಗ್ತೈತಿ. ಸ್ವಲ್ಪ ನೋಡ್ಕೊಂಡು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಆಮೇಲೆ ಈ ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗುತ್ತಾನೆ ನಾವು ಮಿಕ್ಸ್ ಮಾಡ್ಕೋತಾ ಹೋಗೋಣ. ಸ್ವಲ್ಪ ಸ್ಟರ್ ಮಾಡಿದಾದ್ಮೇಲೆ ಅದಕ್ಕೆ ಕೆಂಪು ಖಾರದ ಪುಡಿಯನ್ನು ಹಾಕೋಣ. ಕೆಂಪು ಖಾರದ ಪುಡಿ ಎಷ್ಟು ರೀ ಅಂತ ನೋಡ್ಕೊಂಡು, ಅಚ್ಚ ಖಾರದ ಪುಡಿ ಮತ್ತು ನಾವು ಮಸಾಲೆ ಖಾರ 2 ಹಾಕಿದ್ದೀವಿ, ನೀವು 1 ಹಾಕ್ಬೋದು. ಹಾಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀವು ಕರೆಕ್ಟಾಗಿ ಅದನ್ನು ಹಾಕಿರಿ. ಗೊತ್ತಾದ್ರಲ್ಲ. ಹಾಕಿದಾದ್ಮೇಲೆ ಕರೆಕ್ಟಾಗಿ ಮತ್ತೊಮ್ಮೆ ಇದರ ಜೊತೆ ಹಂಗೆ ಮಿಕ್ಸ್ ಮಾಡಿರಿ. ಎಕ್ಸ್ಟ್ರಾ ನೀರು ಎಲ್ಲನೂ ನಾವು ತೆಗೆದುಬಿಟ್ಟಿದ್ವಿ, ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡ ಇನ್ನು ಏನು ಮಾಡಿದ್ರಿ, ಆ ಒಂದು ಪ್ಯಾನ್ನಾಗ ನಾವು ಈ ಎಲ್ಲ ಚನ್ನಂಗಿ ಕಾಳುಗಳನ್ನ ತಂದು ಹಾಕಿ ಇಷ್ಟು ಹಾಕಿದಾದ್ಮೇಲೆ ಈ ಒಂದು ಉಳ್ಳಾಗಡ್ಡಿ, ಟೊಮೆಟೊ, ಖಾರ ಎಲ್ಲದ್ರ ಜೊತೆನೂ ಈ ಕಾಳು ಕೂಡುಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕಾಕೈತ್ರಿ. ಗೊತ್ತಾದ್ರಲ್ಲ. ನೋಡಿ, ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡಿ ಅದನ್ನು ನೀವೇನು ಮಾಡಬೇಕು, ಕುದಿಸ್ಬೇಕು. ಹಂಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಅದನ್ನು ತಿರುವಾಡಿ ಬಿಡಬೇಕಾಕೈತಿ. ಲಾಸ್ಟಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಕಸೂರಿ ಮೆತ್ತಿನೂ ಹಾಕಿಬಿಡು ನೋಡಿ. ಅದಕ್ಕೆ ಕಸೂರಿ ಮೆತ್ತಿ ಸ್ವಲ್ಪ ನಾವು ಕೈಲೇ ತಿಕ್ಕಿ ಅಂದ್ರೆ ಕ್ರಶ್ ಮಾಡಿ ಮ್ಯಾಲ ನೀವು ಹಾಕಿಬಿಡಿ. ಗೊತ್ತತ್ರಲ್ಲ. ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ಭಾಳ ಸೊಗಸಾಗಿರುವಂತಹ ಸುಲಭವಾಗಿರುವಂತಹ ಚನ್ನಂಗಿ ಕಾಳಿನ ಪಲ್ಯ ರೆಡಿ ಆಯಿತು ಅಂತ ಅರ್ಥ ರೀ. ನೋಡಿ, ಮ್ಯಾಲ ಒಂದ್ಸಲ ಏನು ಮಾಡಿರಿ ಅಂತಂದ್ರೆ ಉಪ್ಪದು ಚೆಕ್ ಮಾಡ್ಕೊಂಬೇಡಿ. ಉಪ್ಪು ಚೆಕ್ ಅಂದ್ರೆ ಮಾಡಿದ್ರಿ ಅಂತಂದ್ರೆ ಗೊತ್ತಾಗಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರ್ತೈತಿ. ಇಷ್ಟು ಮಾಡಿದ್ರೆ ಈ ಒಂದು ಚನ್ನಂಗಿ ಕಾಳಿನ ಪಲ್ಯ ರೆಡಿ ಆಗೈತಿ. ನಿಮಗೆ ಹೇಳ್ದಂಗೆ ಬಿಸಿ ರೊಟ್ಟಿ ಜೊತೆ ಒಮ್ಮೆ ತಿನ್ನಿರಿ, ಭಾಳ ಮಸ್ತ್ ಅನ್ನಿಸ್ತೈತಿ. ಅವಾಗನ ಒಂದು ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ. ಬಿಸಿ ಚಪಾತಿ ಜೊತೆ ತಿನ್ನಿರಿ, ಅವಾಗನ ಮಸ್ತ್ ಅನಿಸ್ತೈತಿ. ಇನ್ನು ರೈಸ್ ಜೊತೆ ಅಂತ ನೀವು ತಿನ್ನಬಹುದು. ಬಾಜು ಒಂದಿಟ್ಟು ಮೊಸರು ತಗೋರಿ, ಸಿಂಪಲ್ಲಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನಿರಿ. ಹಂಗೆ ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ. ಹಾಗಾದ್ರೆ ಮಾಡ್ಕೋತೀನಿ ಅಂತ ಭಾವಿಸ್ತೀವಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ. ಅನ್ನದಾತು ಸುಖಿ ಭವ. ಧನ್ಯವಾದ.